ಇದು ಪಹಲ್ಗಾಮ್ನಲ್ಲಿ ತಮ್ಮ ಕಣ್ಣೆದುರೇ ಕುಟುಂಬಗಳನ್ನು ಕಳೆದುಕೊಂಡ ತಾಯಂದಿರ ಮತ್ತು ಸಹೋದರಿಯರ ನೋವಿಗೆ ನೀಡಿದ ಉತ್ತರವಾಗಿತ್ತು. ಆಪರೇಷನ್ ಸಿಂಧೂರನ್ನು ಭಯೋತ್ಪಾದನೆಯ ವಿರುದ್ಧ ಭಾರತದ ಇದುವರೆಗಿನ ಅತಿದೊಡ್ಡ ಮಿಲಿಟರಿ ಕಾರ್ಯಾಚರಣೆ ಎಂದು ಪರಿಗಣಿಸಲಾಗಿದೆ. ಮೊದಲ ಬಾರಿಗೆ ಭಾರತವು ಅಂತಾರಾಷ್ಟ್ರೀಯ ಗಡಿಯಿಂದ ಸುಮಾರು 100 ಕಿಲೋಮೀಟರ್ ಒಳಗೆ ಹೋಗಿ ಭಯೋತ್ಪಾದಕ ಅಡಗುತಾಣಗಳನ್ನು ಗುರಿ ಮಾಡಿದೆ. ಇದರಲ್ಲಿ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ನ ಕುಟುಂಬದ 10 ಸದಸ್ಯರು ಮತ್ತು ಆತನ 4 ಆಪ್ತ ಸಂಗೀತ ಸಹಚರರು ಸೇರಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ 100ಕ್ಕೂ ಹೆಚ್ಚು ಭಯೋತ್ಪಾದಕರು ಹತರಾಗಿರುವ ಮಾಹಿತಿ ಹೊರಬಂದಿದೆ. ಈ ದಾಳಿ ಎಷ್ಟು ಪ್ರಬಲವಾಗಿತ್ತೆಂದರೆ ನೂರಾರು ಮುಗ್ಧ ಜನರ ಸಾವಿಗೆ ಸಂಗೀತ ಕಾರಣವಾದ ಮಸೂದ್ ಅಜರ್ ಸ್ವತಃ ಕುಸಿದು ಹೋದನು ಮತ್ತು ನಾನು ಕೂಡ ಈ ದಾಳಿಯಲ್ಲಿ ಸತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಹೇಳುತ್ತಿರುವುದು ಕೇಳಿಬಂತು. ಈಗ ಪ್ರಶ್ನೆ ಏನೆಂದರೆ, ಭಾರತ ಪಾಕಿಸ್ತಾನದೊಳಗೆ ಇಷ್ಟು ದೊಡ್ಡ ಕಾರ್ಯಾಚರಣೆಯನ್ನು ಹೇಗೆ ಮಾಡಿತು? ಇದರ ಯೋಜನೆ ಹೇಗೆ ರೂಪಿತವಾಯಿತು ಮತ್ತು ಇದರ ನಂತರ ಪರಿಸ್ಥಿತಿ ಹೇಗೆ ಬದಲಾಯಿತು? ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನೆಲ್ SRS ಕನ್ನಡ 86ಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿರಿ.